ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ರಾಕೇಶ್ ಶಾರುಂಡಿ. ಮಹಾರಾಷ್ಟ್ರ ಚುನಾವಣಾ ಫಲಿತಾಂಶ ಏನಾಗಿದೆ ಮತ್ತು ಯಾರಾಗ್ತಾರೆ CM ಅನ್ನೋ ಕುತೂಹಲಕ್ಕೆ ಇಲ್ಲಿದೆ ಉತ್ತರ. ವೀಕ್ಷಕರೇ, ಮಹಾರಾಷ್ಟ್ರದಲ್ಲಿ ಮಹಾಯುತಿ ಹಾಗೂ ಮಹಾವಿಕಾಸ ಅಘಾಡಿ ಎರಡು ಮಹಾಮೈತ್ರಿ ಪಕ್ಷಗಳು ನೇರ ಪೈಪೋಟಿಗಿಳಿದಿದ್ವು. ಮಹಾಯುತಿ ಅಂದರೆ BJP ಪ್ಲಸ್ ಶಿವಸೇನೆ ಶಿಂದೆ ಬಣ ಪ್ಲಸ್ NCP ಬಣ. ಜೊತೆಗೆ ಮಹಾವಿಕಾಸ್ ಅಘಾಡಿ ಅಂದರೆ ಕಾಂಗ್ರೆಸ್ ಪ್ಲಸ್ ಶಿವಸೇನೆಯ ಉದ್ಭವ್ ಬಣ ಪ್ಲಸ್ NCPಯ ಶರದ್ ಪವಾರ್ ಬಣ. ಎರಡು ಮಹಾಮೈತ್ರಿಕೂಟ ಪಕ್ಷಗಳ ನಡುವೆ ತೀವ್ರ ಪೈಪೋಟಿ ನಡೆದಿತ್ತು. ಇದೀಗ ಮಹಾಯುತಿ ಬಣ ಒಟ್ಟು 288 ಕ್ಷೇತ್ರಗಳಲ್ಲಿ 224 ಕ್ಷೇತ್ರಗಳನ್ನು ಗೆಲುವು ಕಂಡಿರೋದು. ಅಂದರೆ ಮ್ಯಾಜಿಕ್ ನಂಬರ್ 145 ಕ್ರಾಸ್ ಮಾಡಬೇಕಾಗಿತ್ತು, ಅದನ್ನು ಕ್ರಾಸ್ ಮಾಡಿ 224 ಕ್ಷೇತ್ರಗಳಲ್ಲಿ ಗೆಲುವನ್ನು ಕಂಡಿದೆ. ಇನ್ನು ಮಹಾವಿಕಾಸ್ ಅಘಾಡಿ ಬಣ ಅಂದರೆ MVA ಪಕ್ಷ ಕೇವಲ 52 ಕ್ಷೇತ್ರಗಳನ್ನು ತನ್ನದಾಗಿಸಿಕೊಂಡಿದೆ. ಮಹಾರಾಷ್ಟ್ರದಲ್ಲಿ ಮಹಾವಿಕಾಸ್ ಅಘಾಡಿಯನ್ನು ಮಣ್ಣು ಮುಕ್ಕಿಸಿ ಮಹಾಯುತಿ ವಿಜಯ ಪತಾಕೆಯನ್ನು ಹಾರಿಸಿದೆ. ಈಗ ಎಲ್ಲರ ಗಮನ BJP ಶಿವಸೇನಾ NCP ಮೈತ್ರಿಕೂಟದ ಮುಂದಿನ ನಡೆಯತ್ತ ನೆಟ್ಟಿದೆ. ಮಹಾರಾಷ್ಟ್ರದ ಮುಂದಿನ CM ಯಾರಾಗ್ತಾರೆ ಅನ್ನೋ ಕುತೂಹಲವನ್ನು ಮೂಡಿಸಿದೆ. ಒಂದು ಕಡೆ ದೇವೇಂದ್ರ ಫಡ್ನವೀಸ್ ಮತ್ತು ಏಕನಾಥ್ ಶಿಂದೆ ನಡುವೆ ಪೈಪೋಟಿ ಇರೋದಂತೂ ಸ್ಪಷ್ಟವಾಗಿದೆ. ಸ್ನೇಹಿತರೆ, ಅದರ ಕುರಿತಾಗಿ ಇನ್ನೊಂದಿಷ್ಟು ಇಂಟ್ರೆಸ್ಟಿಂಗ್ ಮಾಹಿತಿಗಳನ್ನು ಕೂಡ ಹೇಳಿಬಿಡ್ತೇನೆ. ಮಹಾರಾಷ್ಟ್ರ ವಿಧಾನಸಭಾ ಚುನಾವಣೆಯಲ್ಲಿ BJP ನೇತೃತ್ವದ ಮೈತ್ರಿಕೂಟದ ಬಿರುಗಾಳಿಗೆ ಮಹಾವಿಕಾಸ್ ಅಘಾಡಿ ಹಾರಿ ಹೋಗಿಬಿಟ್ಟಿದೆ. ಕೆಲವು ತಿಂಗಳ ಹಿಂದಷ್ಟೇ ನಡೆದ ಲೋಕಸಭಾ ಚುನಾವಣೆಯ ಫಲಿತಾಂಶವನ್ನು ಮುಂದಿಟ್ಟುಕೊಂಡು ಈ ಬಾರಿ ಜಿದ್ದಾಜಿದ್ದಿನ ಚುನಾವಣೆ ನಡೆಯುತ್ತೆ ಅಂತ ಅನಲೈಸ್ ಮಾಡಲಾಗಿತ್ತು. ಆದರೆ INDIA ಮೈತ್ರಿಕೂಟದ ಪ್ರಾಬಲ್ಯವನ್ನು ಕೆಲವರು ನಿರೀಕ್ಷೆ ಮಾಡಿದರೂ ಕೂಡ BJP ಶಿವಸೇನಾ ಮತ್ತು NCP ಮೈತ್ರಿಕೂಟದ ಆರ್ಭಟ ಎಷ್ಟಿದೆ ಅಂತ ಹೇಳಿದರೆ ಅದರ ಎದುರು ವಿರೋಧ ಪಕ್ಷಗಳು ತತ್ತರಿಸಿ ಹೋಗಿಬಿಟ್ಟಿವೆ. ಆದರೆ ಅದಕ್ಕೆ ನಿಜವಾದ ಸವಾಲು ಎದುರಾಗೋದೇ ಇನ್ನು ಮುಂದೆ. ಯಾಕೆಂದರೆ ಮುಖ್ಯಮಂತ್ರಿ ಆಯ್ಕೆ ಎದುರಾಗುತ್ತೆ. ಅಲ್ಲಿ ಯಾರು ಮುಖ್ಯಮಂತ್ರಿ ಅನ್ನೋದ್ರ ಕುರಿತಾಗಿ ಒಂದಿಷ್ಟು ಕನ್ಫ್ಯೂಷನ್ಸ್ ಇದೆ, ಗೊಂದಲಗಳು ಏರ್ಪಡಬಹುದು, ಜೊತೆಗೆ ವಿರೋಧಾಭಾಸಗಳು ಕೂಡ ಉಂಟಾಗಬಹುದು. ಮುಖ್ಯಮಂತ್ರಿ ಆಯ್ಕೆ ಚುನಾವಣೆ ಎದುರಿಸಿದ್ದಕ್ಕಿಂತಲೂ ಕೂಡ ದೊಡ್ಡ ಚಾಲೆಂಜ್ ಅನ್ನೋದು ನಿಮಗೂ ಕೂಡ ಗೊತ್ತಿದೆ, ಗೆದ್ದಿರ್ತಕ್ಕಂಥ ಅಭ್ಯರ್ಥಿಗಳಿಗೂ ಕೂಡ ಗೊತ್ತಿದೆ. ಯಾಕೆಂದರೆ 2019 ಚುನಾವಣೆ ಬಳಿಕ ರಾಜಕೀಯ ಬಿಕ್ಕಟ್ಟಾಗಿದ್ದನ್ನು ನೆನಪಿಸ್ಕೊಂಡ್ರೆ ಇದರ ಜಟಿಲತೆ ಎಷ್ಟಿದೆ ಅಂತ ನಮಗೆಲ್ಲರಿಗೂ ಕೂಡ ಅರ್ಥವಾಗುತ್ತೆ. ನಿಮಗೆ ಆ ಚುನಾವಣೆಯನ್ನು ಒಂದಿಷ್ಟು ಅನಲೈಸ್ ಮಾಡಿ ನೋಡೋದಾದರೆ, ಕಳೆದ ಚುನಾವಣೆಯಲ್ಲೂ BJP ಮೈತ್ರಿಕೂಟ ಗೆದ್ದಿತ್ತು. ಆಗ ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ ಮತ್ತು BJP ಫ್ರೆಂಡ್ಶಿಪ್ ತುಂಬ ಚೆನ್ನಾಗೇ ಇತ್ತು, ತುಂಬ ಹದವಾಗಿ ಬೆರೆತು ಹೋಗಿದ್ದರು. ಆದರೆ ಯಾವಾಗ ಫಲಿತಾಂಶ ಬಂತೋ ಅಷ್ಟು ಕ್ಲೋಸ್ ಆಗಿದ್ದಂಥ ಪಕ್ಷಗಳ ನಡುವೆ ಬಿರುಕು ಕೂಡ ಕಾಣಿಸ್ಕೊಳ್ತು. ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನೆ BJPಯ ನಡುವೆ ಒಂದಿಷ್ಟು ಕಮ್ಯುನಿಕೇಷನ್ ಗ್ಯಾಪ್ ಆಗಿಬಿಡ್ತು. ತಮಗೆ CM ಪಟ್ಟ ಬೇಕೇ ಬೇಕು ಅಂತ ಉದ್ಧವ್ ಠಾಕ್ರೆ ಪಟ್ಟು ಹಿಡಿದು ಬಿಟ್ಟಿದ್ರು. ಅದು ಚುನಾವಣೆ ಮುನ್ನವೂ ಕೂಡ ಅದು ಒಂದು ಒಪ್ಪಂದ ಆಗಿತ್ತು ಅಂತೇಳಿ ಅವರು ವಾದ ಮಾಡಿಬಿಟ್ರು. ಆದರೆ BJP ಇದಕ್ಕೆ ಸುತಾರಾಮ ಒಪ್ಪಲೇ ಇಲ್ಲ. ಮೈತ್ರಿ ಮುರಿದು ಬಿದ್ದರೂ ಕೂಡ ತಲೆ ಕೆಡಿಸ್ಕೊಳ್ಳೇ ಇಲ್ಲ. ಕೊನೆಗೆ ಉದ್ಧವ್ ಠಾಕ್ರೆ ತಮ್ಮ ಸೈದ್ಧಾಂತಿಕ ವಿರೋಧಿಗಳಾದಂಥ ಕಾಂಗ್ರೆಸ್ ಮತ್ತು NCP ಜೊತೆ ಕೈ ಜೋಡಿಸಿದ್ರು. ಅದಾದ ಮೇಲೆ CM ಆಗೋ ಬಯಕೆಯನ್ನು ಕೂಡ ಉದ್ಧವ್ ಠಾಕ್ರೆ ಈಡೇರಿಸ್ಕೊಂಡ್ರು. ಆದರೆ ಯಾವಾಗ ಶಿವಸೇನೆಯಲ್ಲಿ ಮನಸ್ತಾಪ ಬುಗುಲೇಳ್ತೋ ಏಕನಾಥ್ ಶಿಂದೆ ನೇತೃತ್ವದಲ್ಲಿ ಒಂದಷ್ಟು ಶಾಸಕರು ಸರ್ಕಾರದಿಂದವೇ ಹೊರಬಂದು ಮತ್ತೆ BJP ಜೊತೆ ಸೇರಿಕೊಂಡಿದ್ದು ನಿಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಇದಾದ ನಂತರ ಅಜಿತ್ ಪವಾರ್ ಕೂಡ ಅವರು ಚಿಕ್ಕಪ್ಪನಾದಂಥ ಶರದ್ ಪವಾರ್ ವಿರುದ್ಧ ಬಂಡಾಯವೆದ್ದು BJP ಶಿವಸೇನಾ ಸರ್ಕಾರವನ್ನು ಸೇರಿಕೊಂಡು ಸಂಚಲನವನ್ನು ಮೂಡಿಸಿಬಿಟ್ರು. ಹಾಗಾಗಿ ಯಾವಾಗಲೂ ಕೂಡ ಕಳೆದ ಬಾರಿ ನಡೆದಂಥ ಘಟನೆಯನ್ನು ಪದೇ ಪದೇ ನೆನಪು ಮಾಡ್ಕೊಳ್ಬೇಕಾಗತ್ತೆ. ಶಿವಸೇನೆ 2 ಭಾಗಗಳಾಗಿ ವಿಭಜನೆಯಾಗಿ BJP ಜೊತೆ ಒಪ್ಪಂದ ಮಾಡಿಕೊಂಡು BJPಯ ಬಣವನ್ನು ಸೇರಿದಾಗ ಅದರ ನಾಯಕ ಏಕನಾಥ್ ಶಿಂದೆ ಅವರಿಗೆ BJP CM ಪಟ್ಟವನ್ನು ಕೊಟ್ಟು ಎಲ್ರಿಗೂ ಕೂಡ ಶಾಕನ್ನು ಕೊಟ್ಟುಬಿಡ್ತು. ಅಷ್ಟೇ ಉದಾರ ನಿರ್ಧಾರವನ್ನು ಈಗಲೂ ಕೂಡ ತೆಗೆದುಕೊಳ್ಳುತ್ತೆ ಅಂತ ನಾವು ಊಹೆ ಮಾಡಲಿಕ್ಕೆ ಆಗೋದಿಲ್ಲ. ಈ ಬಾರಿ ಏಕನಾಥ್ ಶಿಂದೆ ಅವ್ರನ್ನೇ CM ಹುದ್ದೆಗೆ ಅಲಂಕರಿಸುತ್ತೆ ಅಂತ ನಾವೆಲ್ಲರೂ ಕೂಡ ಅಂದುಕೊಳ್ಳಬಹುದು. ಆದರೆ ಅದು ಕಷ್ಟ ಸಾಧ್ಯವಿದೆ. ಒಂದು ಕಡೆ ಈ ಹಿಂದೆ CM ಹುದ್ದೆ ಅನುಭವಿಸಿದಂಥ ದೇವೇಂದ್ರ ಫಡ್ನವೀಸ್ ಮತ್ತೆ ಹಿಂಬಡ್ತಿ ಪಡೆದು DCM ಆಗಿದ್ದರು. ಅವರೀಗ ಸದ್ಯ CM ಸ್ಥಾನದ ಪ್ರಬಲ ಆಕಾಂಕ್ಷಿ. ಹಾಗಿದ್ದರೂ ಹೈಕಮಾಂಡ್ ಯಾವ ನಿರ್ಧಾರ ತೆಗೆದುಕೊಂಡ್ರೂ ಅವರು ಅದನ್ನು ಒಪ್ಕೊಳ್ತಾರೆ. ನಿಮಗೆಲ್ಲ ಗೊತ್ತಿರೋ ಹಾಗೆ ದೇವೇಂದ್ರ ಫಡ್ನವೀಸ್ ಅವರು. ಆದರೆ ಇಂತಹ ಕಟ್ಟುಪಾಡುಗಳು ಈಗ ಶಿವಸೇನೆ ಮತ್ತು NCPಗಳಿಗೆ ಇಲ್ಲೇ ಇಲ್ಲ. ಯಾಕೆಂದರೆ ಅಲ್ಲಿ ಹಾಲಿ CM ಏಕನಾಥ್ ಶಿಂದೆ ಮತ್ತೆ ಕುರ್ಚಿಯಲ್ಲಿ ಕೂರೋ ಬಯಕೆ ಹೊಂದಿದ್ದಾರೆ.
ಅಜಿತ್ ಪವಾರ್ ಅಂತೂ ಭಾಳಷ್ಟು ಸರಿ ನಾನು ಕೂಡ ಸಿ ಎಮ್ ಆಗಬೇಕು ಅನ್ನೋ ಒಂದಿಷ್ಟು ಆಸೆಗಳನ್ನು ಅವರು ಕೂಡ ಹಂಚ್ಕೊಂಡಿದ್ದಾರೆ. ಆದರೆ ಈಗ ಏನಾಗುತ್ತೆ ಅನ್ನೋದನ್ನು ಕೂಡ ಹೇಳ್ಬಿಡ್ತೀನಿ ಸ್ನೇಹಿತರೆ. ಯಾಕೆಂದರೆ ಯಾವಾಗೇ ಆಗಲಿ ಯಾರೇ ಮೈತ್ರಿಯನ್ನು ಮಾಡಿಕೊಂಡ್ರೂ ಕೂಡ ಯಾವ ಪರ್ಟಿಕ್ಯುಲರ್ ಪಕ್ಷ ಅಂದರೆ BJP ಅಥವಾ NCP ಜೊತೆಗೆ ಶಿವಸೇನೆಯ ಬಣ, ಅದರಲ್ಲಿ ಯಾವ ಪಕ್ಷ ಹೆಚ್ಚು ಸೀಟುಗಳನ್ನು ಗೆಲ್ಲುತ್ತೋ ಅದರ ನಾಯಕನನ್ನು CM ಗಾದಿ ಕುರ್ಚಿಯಲ್ಲಿ ಕೂರಿಸುವಂಥ ವ್ಯವಸ್ಥೆ ಇದೆ. ಹೆಚ್ಚು ಸೀಟುಗಳ ಸಂಖ್ಯೆ ಆಗಿರ್ಬೋದು ಅಥವಾ ಶೇಕಡವಾರು ಮತಗಳನ್ನು ಪಡೆದವರು CM ಗಾದಿಗೆ ಅವ್ರು ಪಟ್ಟು ಹಿಡಿಬೋದು ಅಂತ. ಆದರೆ ಈ ಬಾರಿ BJP ನಿಸ್ಸಂಶಯವಾಗಿ ಮುಂದೆ ಇದೆ. ನೋ ಡೌಟ್. ತಾನು ಸ್ಪರ್ಧೆ ಮಾಡಿದಂಥ 148 ಸ್ಥಾನಗಳ ಪೈಕಿ 126 ಅಂದರೆ 126ರಲ್ಲಿ BJPಯೇ ಮುನ್ನಡೆ ಇರೋದು. ಹಾಗಾಗಿ ಕಳೆದ ಬಾರಿಯಂತೆ BJP ನಾನು ಈ CM ಸ್ಥಾನವನ್ನು ಬಿಟ್ಟು ಇನ್ನೊಬ್ಬರಿಗೆ ಕೂಡ ಅಗತ್ಯವೇ ಇಲ್ಲ, ಆ ರೀತಿಯಾಗಿ ಸ್ಯಾಕ್ರಿಫೈಸ್ ಮಾಡದೆ ಹೋದರೆ ದೇವೇಂದ್ರ ಫಡ್ನವೀಸ್ ಮತ್ತೆ ಮುಖ್ಯಮಂತ್ರಿ ಪಟ್ಟವನ್ನು ಅಲಂಕರಿಸ್ತಾರೆ. ಇದಕ್ಕೆ ಏಕನಾಥ್ ಶಿಂದೆ ಬಣ ಏನು ತಕರಾರು ತೆಗೆಯುತ್ತೆ ಅಂತ ನಾವು ಊಹೆ ಮಾಡ್ಬೋದಾ ಅಥವಾ ಇಲ್ವಾ? ಸಾಧ್ಯವೇ ಇಲ್ಲ. ಯಾಕೆಂದರೆ ಅತಿ ಹೆಚ್ಚು ಸ್ಥಾನಗಳ ಪೈಕಿ BJP ಮುಂದಿರೋದ್ರಿಂದ ಏಕನಾಥ್ ಶಿಂದೆ ಬಣ ಇದರಲ್ಲಿ ತಕರಾರನ್ನು ತೆಗೆಯುತ್ತೆ, ಕಿರಿಕ್ ಮಾಡುತ್ತೆ ಅಂತ ನಾವು ಊಹೆ ಮಾಡಿಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಇನ್ನು ಹಾಗಾದರೆ DCM ಯಾರಾಗ್ತಾರೆ ಅನ್ನೋ ಒಂದು ಕುತೂಹಲ ಇದೆ. ಅಜಿತ್ ಪವಾರ್ ಅವರ NCP 59 ಕ್ಷೇತ್ರಗಳಲ್ಲಿ ಅಭ್ಯರ್ಥಿಗಳನ್ನು ಕಣಕ್ಕಿಳಿಸಿತ್ತು. ನಿಮ್ಗೆ ಗೊತ್ತೇ ಇದೆ. ಈ ಚುನಾವಣೆಯಲ್ಲಿ ಮಹಾಯುತಿಗೆ ಅಜಿತ್ ಪವಾರ್ ಕೊಡುಗೆ ಸಣ್ಣ ಪ್ರಮಾಣದ್ದಾದರೂ ಕೂಡ ಬಂಡಾಯ ಪ್ರಭಾವ ಮತ್ತು ಈ ಮೈತ್ರಿಕೂಟ ಜೊತೆಗೆ ಮೈತ್ರಿಕೂಟದಿಂದ ಅಜಿತ್ ಅವರಿಗೂ ಕೂಡ ಒಂದಿಷ್ಟು ನೆರವಾಗಿದ್ದು ಎಲ್ಲವೂ ಕೂಡ ಅವ್ರಿಗೆ ಕೆಲಸ ಮಾಡಿದೆ. ಹಾಗಾಗಿ ಅವರು ಕೂಡ ಆಕಾಂಕ್ಷಿ ಆಗಿದ್ದಾರೆ. ಅವರ ಅಭಿಪ್ರಾಯಗಳಿಗೆ ಉಳಿದ ಎರಡೂ ಪಕ್ಷಗಳು ಕೂಡ ಮನ್ನಣೆಯನ್ನು ನೀಡಲ್ವಾ ಅನ್ನೋದು ಕೂಡ ಕುತೂಹಲವಾಗಿ ಇನ್ನು ಹಾಗೆ ಸಂಶಯಾಸ್ಪದವಾಗಿ ಉಳಿದಿರೋದು. ಹೀಗಾಗಿ ಈ ಬಾರಿ DCM ಹುದ್ದೆ ಅಜಿತ್ ಪವಾರ್ ಅವರಿಗೆ ಫಿಕ್ಸ್ ಅನ್ನೋದು ಕೂಡ ಭಾಳಷ್ಟು ರಾಜಕೀಯ ಪಡಸಾಲೆಗಳಲ್ಲಿ ಕೇಳಿಬರ್ತಾ ಇರೋ ಮಾತುಗಳು ಸ್ನೇಹಿತರೆ. ಹಾಗಾಗಿ CM ಹುದ್ದೆಗೆ ಫಡ್ನವೀಸ್ ಹಾಗೂ ಶಿಂದೆ ನಡುವೆ ನೇರ ಪೈಪೋಟಿ ಇರೋದಂತೂ ಪಕ್ಕ. ಜೊತೆಗೆ ಈ ಸವಾಲನ್ನು BJP ಹೈಕಮಾಂಡ್ ಹೇಗೆ ನಿಭಾಯಿಸುತ್ತೆ ಅನ್ನೋದು ಕೂಡ ಕುತೂಹಲಕಾರಿಯಾಗಿದೆ. ಹೈಕಮಾಂಡ್ ಯಾರನ್ನ CM ಮಾಡುತ್ತೆ ಮತ್ತು DCM ಯಾರನ್ನ ಮಾಡುತ್ತೆ ಅನ್ನೋ ಕುತೂಹಲಗಳು ಕೂಡ ಇದೆ. ಆದರೆ ಈ ಅಧಿಕಾರ ಹಂಚಿಕೆ ಸೂತ್ರ ಏನಾದರೂ ಮತ್ತೆ ಮುನ್ನೆಲೆಗೆ ಬಂದರೆ ಅಲ್ಲಿ ಯಾರನ್ನು ಏನಾಗಿ ಮಾಡಬೇಕು, ಯಾವ ಅಧಿಕಾರವನ್ನು ನೀಡಬೇಕು ಅನ್ನೋದು ಒಂದಿಷ್ಟು ಗೊಂದಲಗಳು ಏರ್ಪಡುತ್ತೆ. ನಾವು ಅಂದ್ಕೊಂಡಾಗ ಅಲ್ಲಿ ಆಗಲಿಕ್ಕೂ ಸಾಧ್ಯವಿಲ್ಲ. ಹಾಗೆಯೇ ಅನೇಕ ರಾಜ್ಯಗಳಲ್ಲಿ ಅನನುಭವಿಗಳನ್ನು ಕೂಡ CM ಗಾದಿಗೆ ಕೂರಿಸುವ ಮೂಲಕ ಭಾಳಷ್ಟು ಸಾರಿ BJP ಹೈಕಮಾಂಡ್ ಕೂಡ ಅಚ್ಚರಿಯ ನಿರ್ಧಾರಗಳನ್ನು ಕೂಡ ತೆಗೆದುಕೊಂಡಿದೆ. ಹಾಗಾಗಿ ಇಲ್ಲಿ ನಾವು ಏಕನಾಥ್ ಶಿಂದೆ ಆಗಿರ್ಬೋದು, ದೇವೇಂದ್ರ ಫಡ್ನವೀಸ್ ಆಗಿರ್ಬೋದು, ಯಾರು ಆಗ್ತಾರೆ ಅಥವಾ ಅಜಿತ್ ಪವಾರ್ ಆಗಿರ್ಬೋದು, ಯಾರು CM ಆಗ್ತಾರೆ ಅಥವಾ ಯಾರು ಆಗೋದಿಲ್ಲ ಅನ್ನೋದನ್ನು ಕೂಡ ನಿರೀಕ್ಷೆಯಿಂದ ಹೇಳಲಿಕ್ಕೆ ಸಾಧ್ಯವಿಲ್ಲ. ಇವೆಲ್ಲ ಕುತೂಹಲಗಳಿಂದ ಏನಾಗುತ್ತೆ ನೋಡೋಣ. ಮಹಾರಾಷ್ಟ್ರದ ರಾಜಕೀಯ ಭವಿಷ್ಯ ಮತ್ತು ನಾಯಕನ ಪಟ್ಟಾಭಿಷೇಕ ಯಾರಿಗಾಗುತ್ತೆ ಅನ್ನೋ ಕುತೂಹಲಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಶಾರುಂಡಿ. ಧನ್ಯವಾದ.